ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ಪರ ವಿರೋಧ ವ್ಯಕ್ತವಾಗಿದೆ. ಪರ ವಿರೋಧದ ಮಧ್ಯೆ ಪರಿಹಾರದ ಚೆಕ್ ಅನ್ನು ವಿತರಿಸಲಾಗಿದೆ. ಆಲ್ರೆಡಿ ಈಗಾಗಲೇ ಈ ವಿಚಾರದಲ್ಲಿ ರೈತರು ಕೆಲವರು ಪರ ಇದ್ರೆ ಇನ್ನು ಕೆಲವು ರೈತರಂತೂ ವಿರೋಧವನ್ನ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಆದರೆ ಯಾವ ರೈತರು ಪರವಾಗಿ ಈಗ ಭೂಮಿಯನ್ನ ಕೊಟ್ಟಿದ್ದಾರೋ ಆ ಹಿನ್ನೆಲೆಯಲ್ಲಿ ಭೂಮಿ ಕೊಟ್ಟ ರೈತರಿಗೆ ಪರಿಹಾರದ ಚೆಕ್ ಅನ್ನ ಇವತ್ತು ವಿತರಣೆ ಮಾಡಲಾಗಿದೆ. ಭೂಮಿ ಕೊಟ್ಟ ರೈತರಿಗೆ ಸಾಂಕೇತಿಕವಾಗಿ ಪರಿಹಾರದ ಚೆಕ್ ಅನ್ನ 7 ರೈತರಿಗೆ ಸರ್ಕಾರ ಕೊಟ್ಟಿದೆ. ಟೌನ್ಶಿಪ್ ಅನ್ನ ವಿರೋಧಿಸಿ ನಾಳೆ ಜೆಡಿಎಸ್ ಬೃಹತ್ ಹೋರಾಟಕ್ಕೆ ಈಗಾಗಲೇ ಮುಂದಾಗಿದ್ದು ನಾಳೆ ಬೃಹತ್ ಹೋರಾಟವನ್ನ ನಡೆಸಲಿದೆ. 10 ಗ್ರಾಮಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಪಾದಯಾತ್ರೆಯನ್ನ ಮಾಡಲಿದ್ದಾರೆ. ಇದನ್ನ ವಿರೋಧಿಸಿ ಸರ್ಕಾರ ರೈತರಿಗೆ ಆಮಿಷ ಒಡ್ಡುತ್ತಿದೆ ಅಂತ ಹೇಳಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಗಂಭೀರ ಆರೋಪವನ್ನು ಕೂಡ ಮಾಡಿದ್ದಾರೆ. ಈ ಒಂದು ಆರೋಪದ ಸಂದರ್ಭದಲ್ಲೇ ಈಗ ಸರ್ಕಾರ 7 ಜನ ರೈತರಿಗೆ ಭೂಮಿ ಕೊಟ್ಟಂತಹ 7 ಜನ ರೈತರಿಗೆ ಸಾಂಕೇತಿಕವಾಗಿ ಪರಿಹಾರದ ಚೆಕ್ ಅನ್ನ ವಿತರಿಸಲಾಗಿದೆ. ಇನ್ನೊಂದು ಕಡೆ ಈಗಾಗಲೇ ಯೋಜನೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಯೋಜನೆ ಕುಮಾರಸ್ವಾಮಿ ಅವರೇ ತಂದಿದ್ದು ನಾನಲ್ಲ ಅಂತ ಹೇಳಿ ಸಿಎಂ ಡಿಕೆಶಿ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ನಾನು ಬಿಡದಿ ಪ್ರಾಜೆಕ್ಟಿನ ವಿಷಯದಲ್ಲಿ ಏನು ಹೇಳಿದ್ದೇನೆ, ವಿಧಾನಸಭೆಯ ಕಲಾಪದಲ್ಲಿ ದಾಖಲಾತಿ ಇದೆ. ನಾನು ಅವತ್ತು ಏನು ಹೇಳಿದ್ದೀನಿ ಅಂತ. ಈಗ ರೈತರು ಚೆಕ್ ಇಸ್ಕೊಂತ ಇದ್ದಾರೆ ಸರ್. ಹೋಗಿ ಯಾರೋ 2-4 ಜನ ತಗೊಳ್ಳೋದನ್ನೇ ದೊಡ್ಡದು ಏನು ದೊಡ್ಡ ಪ್ರಚಾರ ಮಾಡ್ಕೊಂಡು ತೋರಿಸ್ತಾವ್ರಲ್ಲ. ಬರೀ ನೆನ್ನೆ 7 ಜನಕ್ಕೆ ಯಾಕೆ ಕೊಟ್ಟರು ಚೆಕ್ನ? ಅದು ಶಾಸಕನ ಕಳಿಸಿ ಎಲ್ಲಾದರೂ ಚೆಕ್ ಕೊಡೋದು ಉಂಟಾ? ಆ 2,30,00,000 ಚೆಕ್ ತಗೊಂಡ್ರೆ 20 ವರ್ಷಕ್ಕೆ ಅವ್ರಿಗೆ ಎಷ್ಟು ದುಡ್ಡು ಸಿಗ್ಬೋದು? ಬಡ್ಡಿ ಬ್ಯಾಂಕಲ್ಲಿ ಇಟ್ಟರೆ ರಿಸರ್ವ್ ಇದನ್ನು FD ಗಿಟ್ಟು ಒಂದು 40 ಲಕ್ಷ 50 ಲಕ್ಷ ಸಿಗ್ಬೋದು. ಅದೇ ಲ್ಯಾಂಡನ್ನು ಹಾಗೆ ನೀವು ಇಟ್ಕೊಂಡ್ರೆ ಈಗ 2,20,00,000 50 ಲಕ್ಷ ಏನು ಕೊಡ್ತೀವಿ ಅಂತಾರೆ, ಅದು 20 ಕೋಟಿ ಆಗುತ್ತೆ. 80% ಜನ ಮುಂದೆ ಬಂದಿದ್ದಾರೆ. ಮುಂದೆ ಬರಲಿಲ್ಲ ಅಂದರೆ ನಾನೇನು ಮಾಡೋಕ್ಕಾಗಲ್ಲ. ಕಾನೂನು ಏನಿದೆ ಕಾನೂನು ಪ್ರಕಾರ ಮಾಡ್ಬೋದು. ಏನು ಬೇಕಾದ್ರೂ ಪಾಪ ಟೀಕೆ ಮಾಡಿದ್ರು ನಾನೇನು ಬೇಜಾರು ಮಾಡ್ಕೊಳಕ್ಕಾಗಲ್ಲ. ಅವರೆಲ್ಲ ನಮ್ಮವರು, ರೈತರೆಲ್ಲ ಒಳ್ಳೆಯವರು. ಪಾಪ ಬಿಸ್ಕೆಟ್ ಮಾಡ್ತಾ ಇದ್ದಾರೆ. ಅವರೇ ನಾನು ಇದಕ್ಕೆ ಪಿತಾಮಹ ಯಾರು? ಅವರೇ ತಾನೇ ಪಿತಾಮಹ. ಅವರೇ ಒಪ್ಕೊಂಡಿದ್ದಾರಲ್ಲ. ನೀವು ಅವ್ರ ಟಿವಿಗಳು ತೆಗೆದು ನೋಡಿ, ನೀವು ಡೆಲ್ಲಿಯಿಂದ ಹೇಳಿದ್ದಾರೆ ನಾನು 8,000 ಅಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗ ನಾನು 8,000 ಅಲ್ಲ 50% ಕೊಡ್ತೀನಿ ಅಂತ ಇವತ್ತು ಹೇಳಿದ್ದೀನಿ. ನಿನ್ನೆ 2.5 ಕೋಟಿ ರೂಪಾಯಿ ಅಷ್ಟು ಒಬ್ಬೊಬ್ಬರು ಎಕರೆಗೆ ಸಿಕ್ಕಿದೆ. ಎಲ್ಲಿ ಕೊಡ್ತಾರೆ 2.5 ಕೋಟಿ ರೂಪಾಯಿ? ಟೌನ್ಶಿಪ್ ವಿರೋಧಿಸಿ ನಾಳೆ ಜೆಡಿಎಸ್ ಹೋರಾಟವನ್ನ ಹಮ್ಮಿಕೊಂಡಿದ್ದು ಶಾಂತಿಯುತ ಪ್ರತಿಭಟನೆಗೆ ಎಲ್ರಿಗೂ ಅವಕಾಶ ಇದೆ ಅಂತ ಹೇಳಿದ್ದಾರೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾಳೆ ಜೆಡಿಎಸ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ. 10 ಗ್ರಾಮಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಪಾದಯಾತ್ರೆಯನ್ನ ಮಾಡ್ತಾರೆ ಟೌನ್ಶಿಪ್ ಅನ್ನ ವಿರೋಧಿಸಿ. ಕಾನೂನು ವ್ಯಾಪ್ತಿಯಲ್ಲಿ ಅವರಿಗೆ ರಕ್ಷಣೆಯನ್ನ ನೀಡಲಾಗುತ್ತೆ. ರೈತರ ಹೋರಾಟ ಶಾಂತಿಯುತವಾಗಿ ನಡೆಸಬಹುದು. ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗದ ಹಾಗೆ ನೋಡ್ಕೊಳ್ಬೇಕು. ಗೃಹ ಸಚಿವರಾಗಿರುವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ಈ ಒಂದು ಹೋರಾಟ ಟೌನ್ಶಿಪ್ ಅನ್ನ ವಿರೋಧಿಸಿ ನಾಳೆ ಜೆಡಿಎಸ್ ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದೆ. ರೈತರು ಕೂಡ ಇದಕ್ಕೆ ಪರವಾಗಿ ಯಾರ್ಯಾರು ಭೂಮಿಯನ್ನ ಕೊಡಲ್ಲ, ನಾವು ಟೌನ್ಶಿಪ್ ಅನ್ನ ವಿರೋಧಿಸ್ತೀವಿ ಅಂತ ಇದ್ದಾರೋ ಜೆಡಿಎಸ್ಗೆ ಸಪೋರ್ಟಿವ್ ಆಗಿ ಅನೇಕ ರೈತರು ಕೂಡ ಈಗಾಗಲೇ ಅಲ್ಲಿ ಹೋಗ್ತಾ ಇರೋದು. ಅನೇಕ ಸಂಘಟನೆಗಳು ಕೂಡ ಬೆಂಬಲವನ್ನ ನೀಡ್ತಾ ಇವೆ. ಈ ಒಂದು ಹೋರಾಟಕ್ಕೆ ಪ್ರತಿಭಟನೆಗೆ ಕಾನೂನು ವ್ಯಾಪ್ತಿಯಲ್ಲಿ ರಕ್ಷಣೆಯನ್ನ ನೀಡಲಾಗುತ್ತೆ. ರೈತರ ಹೋರಾಟ ಶಾಂತಿಯುತವಾಗಿ ಅವರಿಗೆ ನಡೆಸೋದಕ್ಕೆ ಅವಕಾಶ ಇದೆ. ಕಾನೂನಿನಲ್ಲೂ ಕೂಡ ಹೋರಾಟ ಮಾಡೋದಕ್ಕೆ ಅವಕಾಶ ಇದೆ. ಅವರಿಗೆ ರಕ್ಷಣೆಯನ್ನ ಕಾನೂನಿನ ರೀತಿಯಲ್ಲಿ ನಾವು ನೀಡ್ತೀವಿ ಅಂತ ಹೇಳಿದ್ದಾರೆ ಗೃಹ ಸಚಿವರಾಗಿರುವ ಪ್ರಿಯಾಂಕ್ ಖರ್ಗೆ. ಟೌನ್ಶಿಪ್ ಅನ್ನ ವಿರೋಧಿಸಿ ನಾಳೆ ಬೃಹತ್ ಹೋರಾಟವನ್ನ ಕೈಗೊಂಡಿದೆ ಜೆಡಿಎಸ್. ನಾಳೆ ಜೆಡಿಎಸ್ ಅನ್ನ ಈ ಒಂದು ಹೋರಾಟದಲ್ಲಿ ರೈತರು ಕೂಡ ಪಾಲ್ಗೊಳ್ತಾರೆ. ಪ್ರಮುಖವಾಗಿ ಈ ಒಂದು ಹೋರಾಟ ನಿಖಿಲ್ ಕುಮಾರಸ್ವಾಮಿ ಅವರ ಪಾದಯಾತ್ರೆ ಮೂಲಕ ನಡೆಯಲಿದೆ. ನೋಡಿ, ಪ್ರತಿಭಟನೆ ಮಾಡುವಂಥದ್ದು ಎಲ್ಲರದು ಹಕ್ಕಿದೆ. ನಾವು ಯಾವುದೇ ಪ್ರತಿಭಟನೆಗೆ ನಾವು ತಡೆಯಲಿಕ್ಕೆ ನಾವು ಹೋಗೋದಿಲ್ಲ. ಶಾಂತಿಯುತವಾಗಿ ಯಾರನ್ನ ಎಲ್ಲಾನ ಪ್ರತಿಭಟನೆ ಮಾಡಿದ್ರೆ ನಾವು ಭದ್ರತೆ ಕೊಡ್ತೀವಿ. ನೋಡಿ, ಪ್ರತಿಭಟನೆ ಮಾಡುವಂಥದ್ದು ಎಲ್ಲರದು ಹಕ್ಕಿದೆ. ನಾವು ಯಾವುದೇ ಪ್ರತಿಭಟನೆಗೆ ನಾವು ತಡೆಯಲಿಕ್ಕೆ ನಾವು ಹೋಗೋದಿಲ್ಲ. ಶಾಂತಿಯುತವಾಗಿ ಯಾರನ್ನ ಎಲ್ಲಾನ ಪ್ರತಿಭಟನೆ ಮಾಡಿದ್ರೆ ನಾವು ಭದ್ರತೆ ಕೊಡ್ತೀವಿ. ನೋಡಿ, ಪ್ರತಿಭಟನೆ